25-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ 1 ಇದು ಪರೀಕ್ಷೆ 1ರ ಪರೀಕ್ಷೆ ಮಾರ್ಚ್ 18ರಿಂದ ಪ್ರಾರಂಭವಾಗಲಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ 2-4-2026ರವರೆಗೆ ನಡೀತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟು 7 ಪರೀಕ್ಷೆ ಜರುಗುತ್ತವೆ. 6 ಮುಖ್ಯ ವಿಷಯಗಳದಾವ. ಇನ್ನೊಂದು ನಮ್ಮಲ್ಲಿ JTH ಸರ್ಕಾರಿ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ ನಾವು ನವಪ್ರಭಾತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ ಇರ್ತದೆ. ಈಗ ಒಟ್ಟು 7 ವಿಷಯಗಳಿವೆ. ಪರೀಕ್ಷೆ ನಮ್ಮ 7 ದಿನಗಳ ಕಾಲ ಜರುಗುತ್ತದೆ. ಆ ಒಂದು ವೇಳಾಪಟ್ಟಿಯನ್ನು ಕೂಡ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಈ ಒಂದು ಪರೀಕ್ಷೆಗೆ ಈ ವರ್ಷ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಪರೀಕ್ಷೆಗೆ ಬರತಕ್ಕಂತಹ ಮುಖ್ಯ ಅಧೀಕ್ಷಕರು, ಉಪಮುಖ್ಯ ಅಧೀಕ್ಷಕರನ್ನು ಒಂದು ಸಭೆ ಕರೆದು ಎಲ್ಲ ಇಲಾಖೆಯ ಮುಖ್ಯಸ್ಥರೊಂದಿಗೆ ಈ ಪರೀಕ್ಷೆಯನ್ನು ಜವಾಬ್ದಾರಿಯಿಂದ ಯಶಸ್ವಿಯಾಗಿ ಪಾರದರ್ಶಕವಾಗಿ ನಡೆಸಬೇಕು ಅಂತಕ್ಕಂಥ ಒಂದು ಸೂಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಮಾನ್ಯ ಮಂಡಳಿಯ ನಿರ್ದೇಶನದಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಸಭೆಯಾಗಿದೆ. ಹಾಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಕೂಡ ಅವರು ಈ ತಾಲೂಕಾ ಪರೀಕ್ಷಾ ಸಮಿತಿಯ ಅಧ್ಯಕ್ಷರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಮ್ಮ ತಾಲೂಕಿನ ಎಲ್ಲ 22 ಕೇಂದ್ರಗಳ ಮುಖ್ಯಸ್ಥರಿಗೆ, ಉಪಮುಖ್ಯ ಅಧೀಕ್ಷಕರಿಗೆ, ಪ್ರಶ್ನೆ ಪತ್ರಿಕಾ ಪಾಲಕರಿಗೆ, ಮಾರ್ಗಾಧಿಕಾರಿಗಳಿಗೆ, ಜೊತೆಗೆ ಸ್ಥಾನಿಕ ಎಲ್ಲರಿಗೂ ಕೂಡ ಈ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ಜರುಗಿಸಲಿಕ್ಕೆ ಮಂಡಳಿಯ ನಿರ್ದೇಶನದಂತೆ ಪಾರದರ್ಶಕವಾಗಿ ಮಾಡಲಿಕ್ಕೆ ಈಗಾಗಲೇ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಈಗಾಗಲೇ ನೀಡಲಾಗಿರ್ತಾವೆ. ತಾಲೂಕಿನಲ್ಲಿ ಕೂಡ ಒಟ್ಟು ಮೂಡಲಿಕೆ ವಲಯದಲ್ಲಿ ಈ ವರ್ಷ ಇರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ 22. ಒಟ್ಟು 22 ಕೇಂದ್ರಗಳಲ್ಲಿ ಈ ವರ್ಷ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ನಗರ ಪ್ರದೇಶಗಳಲ್ಲಿ 9 ಪರೀಕ್ಷಾ ಕೇಂದ್ರಗಳು, ಗ್ರಾಮೀಣ ಭಾಗದಲ್ಲಿ 13 ಪರೀಕ್ಷಾ ಕೇಂದ್ರಗಳನ್ನು ರಚಿಸಲಾಗಿದೆ. ಪರೀಕ್ಷೆ ಬರೆಯಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 7195. ಆ 7195ರಲ್ಲಿ ಈ ವರ್ಷ ರೆಗ್ಯುಲರ್ ಫ್ರೆಷರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು 6839 ವಿದ್ಯಾರ್ಥಿಗಳಿದ್ದಾರೆ. ಆನಂತರ ಇಲ್ಲಿ ಪ್ರೈವೇಟ್ ಬಾಹ್ಯ ಅಭ್ಯರ್ಥಿಗಳು 76 ವಿದ್ಯಾರ್ಥಿಗಳಿದ್ದಾರೆ. ಆನಂತರ ರೆಗ್ಯುಲರ್ ರಿಪೀಟರ್ಸ್ ಅಂದರೆ ಹೋದ ವರ್ಷ NC ಆಗಿರ್ತಕ್ಕಂಥ ಮಕ್ಕಳು ಈ ವರ್ಷ ಮತ್ತೆ ಕೆಟ್ಟಿರ್ತಕ್ಕಂಥ 221 ಮಕ್ಕಳು. ಹೋದ ವರ್ಷ ಬಾಹ್ಯ ವಿದ್ಯಾರ್ಥಿಗಳಿಗೆ ಕೆಟ್ಟಿದಲ್ಲಿ ಉಳಿದಿರ್ತಕ್ಕಂಥ ಈ ವರ್ಷ ಮತ್ತೆ ರಿಪೀಟ್ ಮಾಡಿರ್ತಕ್ಕಂಥ ಮಕ್ಕಳು 18. ಒಟ್ಟು ಹೀಗೆ 7195 ಮಕ್ಕಳು ಈ ವರ್ಷ ಪರೀಕ್ಷೆಯನ್ನು ಬರೆದಿದ್ದಾರೆ. ಈ 22 ಕೇಂದ್ರಗಳಿಗೆ ನಾವು ಹೈಸ್ಕೂಲ್ ಕೇಡರನ್ನ, ಮುಖ್ಯ ಶಿಕ್ಷಕರ ಕೇಡರ್ನ ಅಧಿಕಾರಿಗಳನ್ನು ಮುಖ್ಯ ಅಧೀಕ್ಷಕರನ್ನಾಗಿ ಈಗಾಗಲೇ ಮಂಡಳಿಯ ನಿರ್ದೇಶನದಂತೆ ಮಂಡಳಿಯಿಂದ ಈಗಾಗಲೇ ನೇಮಕಾತಿ ಆರಿಸಿಕೊಳ್ಳಲಾಗಿದೆ ಅವರಿಗೆ. ಅದರ ಜೊತೆಗೆ ಉಪಮುಖ್ಯ ಅಧೀಕ್ಷಕರು ಎಲ್ಲಿ 350ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ ಸಂಖ್ಯೆ ಇದೆಯೋ ಅಲ್ಲಿ ಅಡಿಷನಲ್ ಆಗಿ ಒಂದು ಉಪಮುಖ್ಯ ಅಧೀಕ್ಷಕರ ಹುದ್ದೆಯನ್ನು ಕೊಟ್ಟಿರ್ತಾರೆ. ಹಾಗೆ ಉಪಮುಖ್ಯ ಅಧೀಕ್ಷಕರು 10 ಜನ ಇದ್ದಾರೆ ಸರ್. 550 ದಾಟಿತು ಅಂತಂದ್ರೆ 2 ಉಪಮುಖ್ಯ ಅಧೀಕ್ಷಕರನ್ನು ನೀಡಲಾಗ್ತದೆ. ಹೀಗೆ 550 ದಾಟಿರ್ತಕ್ಕಂಥದ್ದು ಒಂದು 60 ಮತ್ತು ಖಾನೇಟಿ ಅಲ್ಲಿ 2 ಮುಖ್ಯ ಅಧೀಕ್ಷಕರು, ಉಪಮುಖ್ಯ ಅಧೀಕ್ಷಕರನ್ನು ನೀಡಲಾಗಿದೆ. ಇನ್ನುಳಿದಂತೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಅಭಿರಕ್ಷಕರು ಅಂತೇಳಿ ಪ್ರತಿ ಸೆಂಟರ್ಗೆ ಒಬ್ಬೊಬ್ಬರನ್ನು ಹೀಗೆ 22 ಜನರನ್ನು ಮಂಡಳಿಯಿಂದ ಈಗಾಗಲೇ ನೇಮಕಾತಿ ಆದೇಶ ಬಂದಿದೆ. ಅವರೆಲ್ಲರಿಗೂ ಕೂಡ ಆದೇಶವನ್ನು ನೀಡಿ ಯಾವ ರೀತಿಯಾಗಿ ಅವರು ವ್ಯವಸ್ಥಿತವಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಸಲಹೆ ಸೂಚನೆಗಳನ್ನು ಅವರಿಗೂ ಕೂಡ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಲಾಗಿದೆ ಸರ್. ಇನ್ನು ಮೊಬೈಲ್ ಸ್ವಾಧೀನಾಧಿಕಾರಿಗಳ ಸಂಖ್ಯೆ ಕೂಡ 22. ಪ್ರತಿ ಕೇಂದ್ರಕ್ಕೆ ಒಬ್ಬರು ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಸರ್. ಅವರು ಅಲ್ಲಿರ್ತಕ್ಕಂಥ ಮುಖ್ಯ ಅಧೀಕ್ಷಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಿಬ್ಬಂದಿಗಳಿರ್ಬೋದು, ಕೊಠಡಿ ಮೇಲ್ವಿಚಾರಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾರಿದ್ದರೂ ಕೂಡ ಯಾರ ಕಡೆ ಕೂಡ ಮೊಬೈಲ್ಗಳು ಇರಬಾರದು. ಅವುಗಳನ್ನು ಬಂದಿದ್ದರೆ ಈ ಮೊಬೈಲ್ ಸ್ವಾಧೀನಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಪರೀಕ್ಷೆ ಮುಗಿಯುವವರೆಗೆ ಅವುಗಳನ್ನು ಜಾಬ್ ಮಾಡಿ ಒಂದು ಕಡೆ ಸೀಲ್ ಮಾಡಿ ಅದನ್ನು ಮುಖ್ಯ ಅಧೀಕ್ಷಕರು ಮತ್ತು ಅವರು ಸ್ಪರ್ಧೆಗಳು ನಂತರ ಅವುಗಳನ್ನು ಪರೀಕ್ಷೆ ನಂತರ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಇದೆ ಸರ್. ಮುಖ್ಯ ಅಧೀಕ್ಷಕರಿಗೆ ಮಾತ್ರ ಒಂದು ಅವಕಾಶ, ಯಾಕಂದರೆ ಅವರಿಗೆ ಮಂಡಳಿಯಿಂದ ಆಗಿರ್ಬೋದು ಅಥವಾ ಅವರ ಬೇಗ ಹಾಜರಿ ಮಾಹಿತಿಯನ್ನು ನಾವು ಪಡ್ಕೊಳ್ಳೋದಾಗಿರ್ಬೋದು, ಅವರಿಗೆ ಮಾತ್ರ ಅವಕಾಶ ಇದೆ ಮೊಬೈಲನ್ನು ಬಳಸೋಕ್ಕೆ. ಉಳಿದವ್ರಿಗೆ ಯಾರಿಗಾಗಿ ಮೊಬೈಲ್ಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ ನೋಡಿ ನಾವು ಅಧಿಕಾರಿಗಳು ಕೂಡ ಕೇಂದ್ರಕ್ಕೆ ಹೋದಾಗ ಆ ಮೊಬೈಲನ್ನು ಒಪ್ಪಿಸಿದ ಹೋಗಬೇಕಾಗ್ತದೆ. ಯಾರಿದ್ರು ಕೂಡ ಯಾರೂ ಕೂಡ ಒಳಗಡೆ ಮೊಬೈಲನ್ನು ಒಯ್ಯತಕ್ಕಂಥದ್ದು ಅಂತಕ್ಕಂಥ ನಿರ್ದೇಶನ ಆ ಎಲ್ಲ ಸಲಹೆ